ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟ್ಯಾಂಡ್ ಬಳಸಿ ಒಂದು ಸೀರೆ ಉಡಿಸಿದ ವರಮಹಾಲಕ್ಷ್ಮಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ತುಂಬ ಈಸಿಯಾಗಿ ಈ ಥರ ಸ್ಟ್ಯಾಂಡ್ ಇದ್ದರೆ ನೀವು ಸೀರೆಯನ್ನು ದೇವಿಗೆ ಉಡಿಸ್ಬೋದು. ನಾನಿಲ್ಲಿ ಹಸಿರು ಕಲರ್ ಸೀರೆ, ಮರೂನ್ ಬಾರ್ಡ್ರು ಹಾಗೂ ಮರೂನ್ ಪಲ್ಲು ಇರುವಂತಹ ಸೀರೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಪಲ್ಲು. ನಾನಿಲ್ಲಿ ಉಡುಪದರ್ನಿಂದ ಪೂರ್ತಿ ಸೀರೆಯನ್ನು ಹಾಫ್ ಫೋಲ್ಡನ್ನಾಗಿ ಮಾಡ್ತೀನಿ. ನೋಡಿ, ಸೀರೆ ಬಿಚ್ಚಿ ಈ ರೀತಿ ನೀವು ಪೂರ್ತಿ ಮಡಿಕೆ ಬಿಚ್ಚಿದಾದ್ಮೇಲೆ ಈ ರೀತಿ ಪೂರ್ತಿಯಾಗಿ ನೀವು ಹಾಫ್ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹೊಸದಾಗಿ ಯಾರು ವರಮಹಾಲಕ್ಷ್ಮಿ ಮಾಡ್ತಾ ಇದ್ದೀರಾ ಈ ಒಂದು ಮೆಥಡನ್ನು ಫಾಲೋ ಮಾಡಿ, ಅಂದರೆ ನೀವು ಈಸಿಯಾಗಿ ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸ್ಬೋದು. ನೋಡಿ, ಸೀರೆ ಪೂರ್ತಿ ಈ ಥರ ಹಾಫ್ ಫೋಲ್ಡನ್ನಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಸೇಫ್ಟಿ ಪಿನ್ನಿಂದ ಒಂದು ಅಂಚಿಗೆ ಲಾಕನ್ನು ಮಾಡ್ತಾಯಿದ್ದೀನಿ. ನೋಡಿ, ಎರಡು ಅಂಚನ್ನು ಸೇರಿಸಿ ಒಂದು ಬದಿ ತುದಿಗೆ ನಾನಿಲ್ಲಿ ಲಾಕನ್ನು ಮಾಡ್ತಾ ಇದ್ದೀನಿ. ಇದಾದಮೇಲೆ ಸೀರೆ ಪೂರ್ತಿ ನೀವು 3ರಿಂದ 4 ಹತ್ರ ಅಥವಾ 5 ಹತ್ರ ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕೋಬೇಕಾಗುತ್ತೆ. ನೋಡಿ, ನಾನು ಎರಡನೇ ಹತ್ರ ನಾನು 1.5 ಮೀಟರ್ನಷ್ಟು ಬಟ್ಟೆಯನ್ನು ಬಿಟ್ಟು ಮತ್ತೆ ನಾನು ಸೇಫ್ಟಿ ಪಿನ್ನನ್ನು ಹಾಕಿದ್ದೀನಿ. ಈಗ 3ನೇ ಹತ್ರ ನಾನು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ನಿಮಗೆ ಸೀರೆ ಫೋಲ್ಡಿಂಗ್ ಮಾಡುವಾಗ ಎಲ್ಲೂ ಕದಲಲ್ಲ. ಆದ್ದರಿಂದ ಈ ರೀತಿ ನೀವು ಫಸ್ಟು ಪ್ರೊಸೀಜರನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಇವೆರಡು ಅಂಚನ್ನು ಸೇರಿಸಿ ನಾನು ಒಂದು ಲಾಕನ್ನು ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟಾದಮೇಲೆ ನಾನು ಉಡುಪದರ್ನಿಂದ 4 ಬಟ್ಟೆನ ಅಗಲದಷ್ಟು ನಾನಿಲ್ಲಿ ಫೋಲ್ಡಿಂಗನ್ನು ಮಾಡ್ತಾ ಇದ್ದೀನಿ, ನೇರಿಗೆಗಳನ್ನು ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ನೀವು ನೆರಿಗೆಗಳನ್ನು ಮಾಡ್ಕೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಫಸ್ಟೇ ಹಾಫ್ ಫೋಲ್ಡನ್ನಾಗಿ ಮಾಡಿಕೊಂಡು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಂಡಿರೋದ್ರಿಂದ ಸೀರೆನ ಈ ಥರ ನೀರಿಗೆ ಮಾಡುವಾಗ ನಿಮಗೆ ಸೀರೆ ಕಾಡಿಸಲ್ಲ. ನೀವು ಹಾಗೆ ಮಾಡೋಕೆ ಹೋದರೆ ತುಂಬಾ ಟೈಮ್ ಹಿಡಿಯುತ್ತೆ. ಈ ರೀತಿ ಮಾಡಿದರೆ ನಿಮಗೆ 2ರಿಂದ 3 ನಿಮಿಷ ಸಾಕು. ನೀವು ಸೀರೆ ಫೋಲ್ಡಿಂಗನ್ನು ಕಂಪ್ಲೀಟಾಗಿ ಮಾಡ್ಕೋಬೋದು. ನೋಡಿ, ಎಷ್ಟು ನೀಟಾಗಿ ಬರ್ತಾ ಇದೆ, ಎಲ್ಲೂ ಸೀರೆ ಕಾಡಿಸ್ತಿಲ್ಲ. ಆದ್ದರಿಂದ ನೀವು ಫಸ್ಟೇ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದಮೇಲೆ ಕೈಯಿಂದ ನೀಟಾಗಿ ಒಂದು ಸಾರಿ ನೆರಿಗೆಗಳನ್ನು ಜೋಡಿಸ್ಕೊಂಡ್ಬಿಡಿ. ನೋಡಿ, ಒಂದಾದ್ರೂ ಒಂದರಂತೆ ಅಂಚನ್ನು ಕರೆಕ್ಟಾಗಿ ಒಂದೇ ಥರ ನೆರಿಗೆಗಳು ಕೂಡೋ ಥರ ನೀವು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದ ನಂತರ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ, ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಂಡಾದಮೇಲೆ ಆ ಸೊಂಟದ ಫೋಲ್ಡಿಂಗಿನ ಭಾಗ ಇರುತ್ತಲ್ವ, ಅಲ್ಲೂ ಸಹ ನೀಟಾಗಿ ಒಂದು ಸಾರಿ ಕೈಯಿಂದ ಜೋಡಿಸ್ಕೊಂಡು ಮತ್ತೆ ಬಟ್ಟೆ ಕ್ಲಿಪ್ಪಿಂದ ಅಲ್ಲೂ ಸಹ ಸೆಕ್ಯೂರ್ ಮಾಡ್ಕೊಳ್ಳಿ. ನಿಮಗೆ ಯಾರು ಹೆಲ್ಪಿಂಗಿಗೆ ಬೇಕಾಗಿಲ್ಲ, ನೀವು ಒಬ್ಬರೇ ಸಹ ಇದನ್ನು ವರಮಹಾಲಕ್ಷ್ಮಿ ಸೀರೆ ಉಡಿಸೋದು ಮತ್ತು ಮಡಿಕೆನ ಒಬ್ಬರೇ ಮಾಡ್ಬೋದು ಈ ಪ್ರೊಸೀಜರನ್ನು ಫಾಲೋ ಮಾಡಿದರೆ. ನೋಡಿ, ಈಗ ಇಲ್ಲೇ ನೀಟಾಗಿ ನೇರಿಗೆಗಳನ್ನು ಜೋಡಿಸ್ಕೊಂಡ್ಮೇಲೆ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿಕೊಂಡು ಉಳಿದಿದ್ದಂತಹ ಬಟ್ಟೆನ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ, ನೇರಿಗೆಗಳನ್ನು ಮಾಡ್ತಾಯಿದ್ದೀನಿ. ಸೆರಗಿನ ಕಡೆಯಿಂದ 1.5 ಮೀಟರ್ನಷ್ಟು ಬಿಟ್ಟು ನೀವು ಉಳಿದಿದ್ದೆಲ್ಲ ನೇರಿಗೆಗಳನ್ನು ಮಾಡ್ಕೊಳ್ಳಿ. ನೋಡಿ, ಮತ್ತೆ 5-6 ನೇರಿಗೆಗಳನ್ನು ಮಾಡ್ಕೊಂಡಾದಮೇಲೆ ಮತ್ತೆ ಇದನ್ನು ಕೈಯಿಂದ ನೀಟಾಗಿ ಜೋಡಿಸ್ಕೊಂಡು ಅದೇ ಕ್ಲಿಪ್ಪಿಗಾದರೂ ಅಟ್ಯಾಚ್ ಮಾಡಿ ಅಥವಾ ಬೇರೆ ಕ್ಲಿಪ್ಪನ್ನಾದರೂ ಬಳಸ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ನಾನಿಲ್ಲಿ ಅದೇ ಕ್ಲಿಪ್ಪಿಗೆ ಹಾಕ್ತಾಯಿದ್ದೀನಿ. ಈ ಕಡೆಗೂ ಅಷ್ಟೇ. ಈಗ ಸೆರಗಿರುತ್ತಲ್ವ, ಸೆರಗಿನ ಕಡೆಯಿಂದ ನಾನಿಲ್ಲಿ ಸೆರಗಿನ ಪಿನ್ನನ್ನು ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಒಂದು ಸಾರಿ ಬಟ್ಟೆನ ಜೋಡಿಸ್ಕೊಂಡು ಈ ರೀತಿ ಚಿಕ್ಕದಾಗಿ 3ರಿಂದ 4 ಫೋಲ್ಡ್ಗಳನ್ನು ಮಾಡ್ಕೊಳ್ಳಿ. ನಾವು ಹಾಫ್ ಫೋಲ್ಡಾಗಿ ಸೀರೆನ ಮಾಡಿರೋದ್ರಿಂದ ಜಾಸ್ತಿ ನೇರಿಗೆಗಳು ಬರಲ್ಲ, 3 ಅಥವಾ 4 ಇಷ್ಟೇ ನಮಗೆ ನೇರಿಗೆಗಳು ಬರೋದು. ನೋಡಿ, 4 ನೇರಿಗೆಗಳಾದಮೇಲೆ ಕೈಯಿಂದ ಒಂದು ಸಾರಿ ಈ ರೀತಿ ನೀಟಾಗಿ ನೀವು ತಿದ್ದಿದ್ರೆ ಐರನ್ ಮಾಡಿರೋ ರೀತಿ ಸೆರಗಿನ ಪಿನ್ನು ಕೂಡ್ತವೆ. ಇಲ್ಲಿ ಸೆರಗಿನ ಅಂಚೆಯಲ್ಲಿ ಸಹ ನೀಟಾಗಿ ಒಂದು ಸಾರಿ ಅಂಚನ್ನು ಜೋಡಿಸ್ಕೊಂಡು ಸೇಫ್ಟಿ ಪಿನ್ನು ಅಥವಾ ಬಟ್ಟೆ ಪಿನ್ನು ಯಾವುದಿದ್ರಿಂದನಾದರೂ ನೀವು ಸೆಕ್ಯೂರ್ ಮಾಡ್ಕೋಬೋದು. ನಾನಿಲ್ಲಿ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡಿದ್ದೀನಿ. ಹಾಗೆ ಸೆರಗಿನ ಕಡೆ ನೇರಿಗೆ ಆದಮೇಲೆ 1.5 ಮೀಟರ್ನಷ್ಟು ಬಿಟ್ಟು ನೀವು ಮತ್ತೆ ನೀಟಾಗಿ ಈ ಥರ
ಕೈಯಿಂದ ತಿದ್ದಿ ಈ ರೀತಿ ಕೈಯಿಂದ ತಿದ್ದಿ ಮತ್ತೊಂದು ಹತ್ರ ಸೇಫ್ಟಿ ಪಿನ್ನಿಂದ ಲಾಕನ್ನು ಮಾಡ್ಕೊಳ್ಳಿ. ಇಷ್ಟಾದರೆ ನಿಮಗೆ ಸೀರೆ ಫೋಲ್ಡಿಂಗು ಮುಗ್ದಾಗೇ. ನೋಡಿ, ತುಂಬ ಏನು ಟೈಮ್ ತಗೊಳ್ಳಲ್ಲ, 2 ರಿಂದ 3 ನಿಮಿಷ ಆದರೆ ಸಾಕು, ಸೀರೆ ಫೋಲ್ಡಿಂಗ್ ನಿಮಗೆ ಮುಗಿದ್ಬಿಡುತ್ತೆ. ನೋಡಿ, ಒಬ್ಬರೇ ಇದನ್ನು ಈಸಿಯಾಗಿ ಸೀರೆ ಫೋಲ್ಡಿಂಗನ್ನು ಮಾಡ್ಬೋದು, ಹಾಗೆ ಡ್ರೇಪಿಂಗನ್ನು ಸಹ ಒಬ್ಬರೇ ಮಾಡ್ಬೋದು. ಈಗ ನಾನು ಒಂದು ಟೇಬಲ್ ಮೇಲೆ ಒಂದು ಸ್ಟ್ಯಾಂಡನ್ನು ಇಟ್ಟಿದ್ದೀನಿ. ಇದು ಸೀರೆ ಪೋರ್ಷನನ್ನು ಬಲಕ್ಕೆ ಹಾಕಿ ಈಗ 6 ಇಂಚಿನಷ್ಟು ನೀರಿಗೆಗಳನ್ನು ಸ್ಟ್ಯಾಂಡಿನ ಒಳಗೆ ಹಾಕಿ ಮೊದಲು ಬಟ್ಟೆ ಕ್ಲಿಪ್ಪನ್ನು ರಿಮೂವ್ ಮಾಡ್ಕೊಳ್ಳಿ. ಕೆಳಗಿಂದು ಮತ್ತು ಮೇಲಿಂದು 2 ಸೈಡಿನ ಬಟ್ಟೆ ಕ್ಲಿಪ್ಪನ್ನು ರಿಮೂವ್ ಆದಮೇಲೆ ನೋಡಿ, ಈ ರೀತಿ ನೀಟಾಗಿ ಸ್ಟ್ಯಾಂಡಿಗೆ ನೀವು ನೀರಿಗೆಗಳನ್ನು ಹರ್ಕೊಳ್ಳಿ. 1 ಇಂಚಿಗೆ ಒಂದು ನೀರಿಗೆ ಬರಬೇಕು ಸ್ಟ್ಯಾಂಡಿನ ಮೇಲೆ. ಆ ರೀತಿ ನೀವು ನೀಟಾಗಿ ನೀರಿಗೆಗಳನ್ನು ಹರ್ಕೊಂಡ್ರೆ ಕೆಳಗೂ ಸಹ ನೀಟಾಗಿ ನೀರಿಗೆಗಳು ಕೂಡ್ತವೆ. ಇದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ನೀರಿಗೆಗಳನ್ನು ಹರ್ಕೊಳ್ಳಿ. ನಾನು ಇದರ ಮೇಲೆ ಅಕ್ಕಿ ತುಂಬಿದ ಪ್ಲೇಟನ್ನು ಇಡ್ತಾ ಇದ್ದೀನಿ ನೋಡಿ. ನಂತರ ಒಂದು ಅಕ್ಕಿ ತುಂಬಿದ ಬಿಂದಿಗೆಯನ್ನು ಸಹ ಇಡ್ತಾ ಇದ್ದೀನಿ. ಈಗ ನಾನು ಸೆರಗನ್ನು ಸೆಟ್ ಮಾಡ್ಕೋತೀನಿ. ಬಲಗಡಿ ಹಿಂಬದಿಯಿಂದ ತಂದು ಎಡಗಡೆಯಿಂದ ಮುಂಭಾಗಕ್ಕೆ ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ವಿಡಿಯೋ ತೋರಿಸೋದಕ್ಕೋಸ್ಕರ ಮಾಡಿರೋದ್ರಿಂದ ನಾನು ಬಿಂದಿಗೆನ ಕವರ್ ಮಾಡಿಲ್ಲ ಬ್ಲೌಸ್ ಪೀಸಿಂದ. ನೋಡಿ, ಈ ರೀತಿ ನೆರಿಗೆಗಳನ್ನು ಬಿಡಿಸ್ಕೊಳ್ಳಿ. ಹಾಗೆ ಇಲ್ಲಿ ಸೆರಗು ಜರುಗ್ತಾ ಐತಿ ಅನ್ನೋದು ನಿಮಗೆ ಕಂಡು ಬಂದರೆ ಬಿಂದಿಗೆ ಕಂಠಕ್ಕೆ ಒಂದು ಕೋಲ್ ಕಟ್ಟಿರ್ತೀವಲ್ವ, ಅಲ್ಲಿ ಒಂದು ಬಟ್ಟೆ ಕ್ಲಿಪ್ಪಿಂದ ನೀವು ಲಾಕನ್ನು ಮಾಡ್ಕೊಳ್ಳಿ. ನೋಡಿ, ಸೆರಗಿನ ತುದಿದು ನಾನು ಸಹ ಬಟ್ಟೆ ಕ್ಲಿಪ್ಪನ್ನು ರಿಮೂವ್ ಮಾಡಿದ್ದೀನಿ. ಈಗ ಸೊಂಟಕ್ಕೆ ಒಂದು ಪಟ್ಟಿಯನ್ನು ಕಟ್ಕೊಂಡಿದ್ದೀನಿ. ಈಗ ಸರಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಹಾಗೆ ಮುಖಪದ್ಮ, ತೆಂಗಿನಕಾಯಿ ಮತ್ತು ಕಾಯನ್ನು ಇಟ್ಟ ಮೇಲೆ ಹಾರಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ನೀವು ಚಕ್ರನೂ ಹಾಕ್ಬೋದು. ನೋಡಿ, ಮಾಲೆಯಿಂದ ಅಲಂಕಾರನೂ ಸಹ ಮಾಡ್ಕೊಳ್ಳಿ. ಇಷ್ಟಾದರೆ ವರಮಹಾಲಕ್ಷ್ಮಿ ಅಲಂಕಾರ ಮುಗ್ದಾಗೇ. ಯಾರೆಲ್ಲ ಹೊಸ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ.